ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್, ನಾನು ಇವತ್ತು ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೇನೆ ಅಂತ ನೀವು ಎನಿಸ್ತಿರ್ಬೋದಲ್ಲ. ಗೈಸ್, ನಾನು ನಮ್ಮ ಊರಿಗೆ ಗೈಸ್ ಆಫ್ಟರ್ 1.5 ಮಂತ್ ಆಯಿತು ಹೋಗುದು ಗೈಸ್ ಇವಾಗ. ಗೈಸ್, ಹಾಗೆ ಸಲ್ಮಾನ್ ಅವರು, ಶಾನ್ಜಾ ಮತ್ತು ನನ್ನ ತಮ್ಮ ಗಾಡಿಯಲ್ಲಿ ಕೂತ್ಕೊಂಡಿದ್ದಾರೆ. ಹಾಗೆ ನಾವು ಕೂಡ ಇವಾಗ ಎಲ್ಲ ಹೋಗ್ಲಿಕ್ಕೆಲ್ಲ ಹೊರಟಿದ್ದೇವೆ ಗೈಸ್. ಸಲ್ಮಾನ್ ಅವರು ಹಲ್ಲಿಗೆ ಎಲ್ಲ ಟೂತ್ ಪಿಕ್ ಆಗ್ತಾ ಇದ್ರು. ಸೊ ಗೈಸ್, ಹೋಗ್ತಾ ಅರ್ಧ ದಾರಿಯಲ್ಲಿ ಶಾನ್ಜಾ ಕೂಡ ಸ್ಲೀಪ್ ಮಾಡಿದ್ಲು. ಹಾಗೆ ನಾವು ಕೂಡ ತುಂಬಾ ಕಾಮಾಗಿ ಹೋಗ್ತಾ ಇದ್ದೇವೆ ಗೈಸ್. ಸಲ್ಮಾನ್ ಅವರನ್ನು ಕೂಡ ನೋಡಿ ಅಂತೆ ಗೈಸ್. ತುಂಬಾ ದಿವಸ ಆಯ್ತು, ಮತ್ತೆ ಇದು ರಿಕ್ಷಾ ಕೂಡ ಬೇರೆ ಅಲ್ಲ, ಅಂದ್ರೆ ನಮ್ಗೆ ಬ್ಯಾಕ್ ಸೈಡ್ ಕಂಫರ್ಟ್ ಉಂಟು, ಸಲ್ಮಾನ್ ಅವರಿಗೆ ಮಾತ್ರ ಸ್ವಲ್ಪ ಫ್ರಂಟ್ ಅಲ್ಲಿ ಅಷ್ಟು ಕಂಫರ್ಟ್ ಇಲ್ಲ. ಸೊ ಹಾಗೆ ಮತ್ತೆ ಶಾನ್ಜಾ ಕೂಡ ಸ್ವಲ್ಪ ಆರಾಮಾಗಿ ಮಲಗಿದ್ದಾಳೆ. ಹಾಗೆ ಗೈಸ್, ನಾವು ಇದು ಎಲ್ಲಿ ಗೊತ್ತುಂಟ, ನಮ್ಮ ಊರು ಸೈಡ್ ಯಾವುದು ನಮ್ಮ ಊರು ಗೊತ್ತಾಯ್ತಲ್ಲ, ಪಡುಬಿದ್ರಿ. ಸೊ ಗೈಸ್, ಹಾಗೆ ಹೋಗ್ತಾ ಇದ್ದೇವೆ. ಮತ್ತು ಶಾನ್ಜಾ ಕೂಡ ನಾವು ನಮ್ಮ ಊರಿಗೆ ಹತ್ತಿರ ಆಗುವಾಗ, ಅಂದರೆ ನನ್ನ ಊರಿಗೆ ಹತ್ತಿರ ಆಗುವಾಗ ಶಾನ್ಜಾ ಕೂಡ ಎದ್ಲು. ಸ್ವಲ್ಪ ಯಾಕೋ ಒಂಥರ ಸೈಲೆಂಟ್ ಇದ್ಲು ಗೈಸ್. ಅವಳು ನಿದ್ದೆಯಿಂದ ಎದ್ದು ಗೊತ್ತಿಲ್ಲ, ಮತ್ತು ಅವಳಿಗೇನೋ ಸ್ವಲ್ಪ ಫುಲ್ ಅಂದರೆ ಕೆಮ್ಮೆಲ್ಲ ಇತ್ತು, ಆಗ ಗೊತ್ತಿಲ್ಲ. ಹಾಗೆ ನಾವು ನಮ್ಮ ಊರಿನ ಒಂದು 3 ಕಿಲೋಮೀಟರ್ ದೂರದಲ್ಲಿ ಇದ್ದೇವೆ. ಹಾಗೆ ಗೈಸ್, ಇಲ್ಲಿ ಎಲ್ಲ ಪೊಲೆ ಎಲ್ಲ ಉಂಟು ಗೈಸ್. ಇವಾಗ ನೋಡಿ ನೀವು ಎಷ್ಟು ಚಂದ ನೋಡಿ ಗೈಸ್, ಪೊಲೆ ಎಲ್ಲ ನೋಡಿ. ಇಲ್ಲಿ ಇವಾಗ ನೀರೆಲ್ಲ ಸ್ವಲ್ಪ ಡ್ರೈ ಆಗಿದೆ. ಹಾಗೆ ಅಲ್ಲೆಲ್ಲ ಕೌಲೆಲ್ಲ ಎಕ್ತಾ ಇದ್ರು ಗೈಸ್. ನನಗೆ ಕೂಡ ಆಸೆ ಆಯ್ತು ಕೌಲು ಎಕ್ಕುವುದನ್ನು ಗೈಸ್. ಫೈನಲಿ ನಮ್ಮ ಊರು ಹತ್ತಿರ ಆಗ್ತಾ ಉಂಟು. ಹಾಗೆ ಗೈಸ್, ಇದು ನಮ್ಮ ಊರಿದು ಫುಲ್ ಕಾಡು ಜಂಗಲ್ ಗೈಸ್, ಜಂಗಲ್. ಸೊ ಗೈಸ್, ನೋಡಿ 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 ಎಷ್ಟು ಸುಂದರವಾದ ಊರು ನೋಡಿ ಗೈಸ್. ಫುಲ್ ಗ್ರೀನರಿ. ಪೈ ಮೊಯ್ದೀನ್ ಶೇಖ್ ಗೈಸ್, ನೋಡಿದ್ರಲ್ಲ ಪೈ ಎಲ್ಲ ರೋಡಲ್ಲಿ ಗೈಸ್ ಬಿಟ್ಟಿದ್ದಾರೆ. ಸೊ ಎಂತ ಮಾಡುದು, ಅದಕ್ಕೂ ಗೊತ್ತಾಗುದಿಲ್ಲ. ಅದು ಗಾಡಿ ಎಲ್ಲ ಬರುವಾಗ ಅಡ್ಡ ಬರ್ತದೆ ಗೈಸ್. ಪಾಪ, ಅದಕ್ಕೆ ಈಗ ನೋಡಿ, ಸ್ಲೋ ಗಾಡಿ ಇದ್ರೆ ಹೇಗಾದ್ರೂ ಮಾಡ್ಕೊಂಡು. ಹಾಗೆ ಗೈಸ್, ಶಾನ್ಜಾ ಸಫನ್ ಹತ್ರ ಹ್ಯಾಪಿ ಅಂತೇಳಿ ಹಾಡೆಲ್ಲ ಹೇಳ್ತಾ ಇದ್ಲು ಗೈಸ್. ಫೈನಲಿ ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೇವೆ ಗೈಸ್. ಈಗ ಎಲ್ಲ ತುಂಬಾ ದಿವಸ ಆಯ್ತಲ್ಲ, ನೋಡುವ ನಮ್ಮ ಆಂಟಿ ಮಕ್ಕಳ ರಿಯಾಕ್ಷನ್ಸ್ ಎಲ್ಲ. ತುಂಬಾ ದಿವಸ ಆಯ್ತು ಗೈಸ್ ಬರದೆ. ತುಂಬಾ ದಿವಸ ಅಂದ್ರೆ 1.5 ತಿಂಗಳಾಯ್ತೇನು, ಇಲ್ಲಾಂದ್ರೆ ವಾರಕ್ಕೊಂದ್ಸತಿ ಇಲ್ಲಿ ಓಡಿ ಬರ್ತಾ ಇದ್ವಿ ನಾವು. ನೋಡುವ. ಹಾಗೆ ಆಂಟಿ ಮನೆಗೆಲ್ಲ ಬಂದು ಈಗ ಜಸ್ಟ್ ಹೊರಗಡೆ ಸ್ವಲ್ಪ ಸಲ್ಮಾನ್ ಅವರು ಕೂತ್ಕೊಂಡಿದ್ರು. ಹಾಗೆ ನಾನು ಕೂಡ ಔಟ್ ಸೈಡ್ ಸುಮ್ಮನೆ ಹೀಗೆ ಒಂದು ವಿಡಿಯೋ ಮಾಡಿದ್ದು. ಹಾಗೆ ಈಗ ಸಲ್ಮಾನ್ ಅವರು ಸ್ವಲ್ಪ ರೆಸ್ಟ್ ತಗೊಳ್ತಾ ಇದ್ರು ಗೈಸ್. ಅದ್ರಲ್ಲಿ ತುಂಬ ಹೊತ್ತಾದ್ಮೇಲೆ ಹಾಗೆ ನಾನು ಕೂಡ ಸುಮ್ಮನೆ ಒಂಚೂರು ವಿಡಿಯೋ ಮಾಡುವಂತ ಅನಿಸ್ತು. ಹಾಗೆ ಆಂಟಿಯನ್ನೆಲ್ಲ ನೈಟ್ ಡಿನ್ನರ್ಗೆ ಮಾಡಿದ್ಲು ಅಂತೇಳಿ ನೋಡಿ, ಕಬಾಬ್, ಗೀ ರೈಸ್ ಮತ್ತೇನೋ ಐಟಮ್ಸ್ ಎಲ್ಲ ಮಾಡಿದ್ಲು. ಹಾಗೆ ಗೈಸ್, ಎಂತ ಮಟನ್ದು ಸುಕ್ಕ ಅದೆಲ್ಲ ಇತ್ತು ಗೈಸ್. ಸೊ ಸಲ್ಮಾನ್ ಅವರು ಊಟಕ್ಕೆ ಕೂತ್ಕೊಂಡಿದ್ದಾರೆ ನೋಡಿ ಅಂತೆ. ಸಲ್ಮಾನ್ ಅವರು ಹೇಳ್ತಾ ಇರೋದು, ನೀನು ಬಂದು ಕೂತ್ಕೋ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಯಾಕಂತ ಹೇಳಿದ್ರೆ ಬೇಗ ಊಟ ಮಾಡಿ ನಮಗೆ ಬರ್ಬೇಕಿತ್ತು, ಅಂದ್ರೆ ನಾವು ನೈಟ್ ವಾಪಸ್ ಬರುವಾರಲ್ಲ. ಸೊ ಅದಕ್ಕೆ ನೀವು ಹೇಳಿಸ್ಬೋದು, ಇದೆಂತ ಅಲ್ಲಿ ಎಲ್ಲ ಹೋಗಿ ಕೆಳಗೆ ಕೂತ್ಕೊಂಡು ಊಟ ಮಾಡ್ತಿದ್ದಾರಲ್ಲ ಅಂತೇಳಿ. ನಮ್ಗೆ ಕೆಳಗೆ ಕೂತ್ಕೊಂಡು ಊಟ ಮಾಡೋದೇ ಒಂಥರ ಕಂಫರ್ಟ್ ಗೈಸ್, ಇಷ್ಟ. ಮತ್ತೆ ಅಲ್ಲಿ ಟೇಬಲ್ ಅಲ್ಲಿ ಕೂಡ ಕೂತ್ಕೊಳ್ಳಿಕ್ಕೆ ಆಪ್ಷನ್ ಇದೆ, ಬಟ್ ನಮ್ಗೆ ಬೇಡ ಅಂತ, ನಾವು ಕೆಳಗೆ ಕೂತ್ಕೊಂಡು ಊಟ ಮಾಡೋದು ತುಂಬಾ ಇಷ್ಟ. ಸೊ ಅದಕ್ಕೆ ಹಾಗೆ ಓಕೆ. ಮತ್ತೆ ಗೈಸ್, ಬೇಗ ಅಂದ್ರೆ ಊಟ ಮಾಡಿದ ಟೈಮ್ ಕೂಡ ಬೇಗ ಇತ್ತು, ಅಂದ್ರೆ ನಮ್ಗೆ ಬರ್ಬೇಕಿತ್ತಲ್ಲ ರಿಟರ್ನ್. ಸೊ ಹಾಗಾಗಿ ಬೇಗ ಊಟ ಎಲ್ಲ ಮಾಡಿ ಅದರ ಮೇಲೆ ನೋಡಿ, ಮತ್ತೆ ಶಾನ್ಜಾನನ್ನು ನೋಡಿ ಅಂತೆ ರೆಡಿಯಾಗಿ ಕುತ್ಕೊಂಡಿದ್ದಾಳೆ ಗೈಸ್. ಮನೆಗೆ ಹೋಗ್ತಾ ಇದ್ದೇವೆ ಗೈಸ್. ಇವಾಗ 9:35 ಆಯ್ತು, ಇವಾಗ ಹೋಗುದು ಗೈಸ್. ಇಲ್ಲಿ ನೋಡಿ ಗೈಸ್, ಎಂತ ಕಾಡ್ ಗೈಸ್, ಕಾಡ್ ನೋಡಿ, ಫುಲ್ ಕಾಡ್ ಗೈಸ್. ನಾವು ಈ ಕಾಡಿನ ಮಧ್ಯದಲ್ಲಿ ಇವಾಗ ಹೋಗ್ತಾ ಇರೋದು ಗೈಸ್. ನೋಡಿ ಇಲ್ಲಿ ನೋಡಿ, ಇಲ್ಲಿ ಒಂದು ಸಣ್ಣ ಪುಟ್ಟ ಒಂದು ದೇವಸ್ಥಾನ
ಇದು ಕ್ರಿಸ್ಮಸ್ಸಿಗೆಲ್ಲ ಸ್ವಲ್ಪ ಡೆಕೋರೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನು ಕ್ರಿಸ್ಮಸ್ ಅಲ್ಲ, ಸೊ ಹಾಗೆ ಸೇಮ್ ಗೊತ್ತಾ ಕ್ಲೈಮೇಟ್ ಹೇಗಿದೆ ಅಂತ ಹೇಳಿದ್ರೆ ಒಂಥರ ಕೂಲ್ ಇದೆ. ಸ್ವಲ್ಪ ಈಗ ಒಳಗಡೆ ಬಂದ್ರೆ ರಿಕ್ಷಾದ್ದು ಬಿಸಿ ಇದೆ. ಎ ಸಿಯಲ್ಲಿ ಹೋದ್ರೆ ಹೇಗೆ ಕೂಲ್ ಆಗ್ತದೆ, ಎ ಸಿಯಿಂದ ಹೊರಗಡೆ ಬಂದ್ರೆ ಹೇಗೆ ಬಿಸಿ ಆಗ್ತದೆ, ಹಾಗೆ ಇದೆ ಗೈಸ್. ಹಾಗೆ ಮತ್ತೆ ಸಲ್ಮಾನ್ ಅವರು ಕೂಡ ಹೇಳ್ತಾ ಇದ್ದಾರೆ ಬಿಸಿ ಬಿಸಿ ಉಂಟಂತೆ ಕ್ಲೈಮೇಟ್. ಸೊ ನನಗೆ ಸ್ವಲ್ಪ ಕೂಲ್ ಕೂಡ ಅನಿಸ್ತಾ ಉಂಟು, ಬಿಸಿ ಕೂಡ ಅನಿಸ್ತಾ ಉಂಟು. ಬಿಸಿ ಅಂದ್ರೆ ಹಾಟ್ ಹಾಗೆ. ಈಗ ಇದು ಚರ್ಚ್ ಎಲ್ಲ ನೋಡಿ ಗೈಸ್, ಅಂದ್ರೆ ಇನ್ನು ಕ್ರಿಸ್ಮಸ್ ಅಲ್ಲ, ಸೊ ಹಾಗೆ ಎಲ್ಲ ಫುಲ್ ಲೈಟಿಂಗ್ಸ್. ಶಂಜ ಮಲಗಿದಲ್ಲಿ ಹಾಗೆ ಹೋಗ್ತಾ ಇದ್ದೇವೆ ಗೈಸ್. ನೈಟ್ ಹೋಗ್ಲಿಕ್ಕೆ ಖುಷಿ ಆಗ್ತದೆ. ಸೊ ಗೈಸ್ ನೋಡಿ ಎಂತ ಉಂಡ ಬಂತ ಸ್ಟಾರ್ಟ್ ಆಯ್ತಲೆ. ಇಲ್ಲ ಚಾರ್ ದೇಶ ತಗೊಳ್ಳಿ. ಹಾಗೆ ಗೈಸ್ ನಾವು ಮಲೈ ಕುಲ್ಫಿ ಎಲ್ಲ ತಗೊಂಡು ತಿಂತ ಮನೆಗೆ ಹೋಗುದು ಗೈಸ್. ಇವಾಗ ಮನೆಗೆ ಹೋದ್ಮೇಲೆ ಇನ್ನು ಇನ್ಶಾಲ್ಲ ನೆಕ್ಸ್ಟ್ ಡೇದೊಂದು ಸ್ವಲ್ಪ ಕ್ಲಿಪ್ ಹಾಕ್ತೇನೆ ಅಷ್ಟೇ ಗೈಸ್. ನೋಡಿದ್ದು ನೆಕ್ಸ್ಟ್ ಡೇ ಸಲ್ಮಾನ್ ಅವರಿಗೆ ಆಫ್ಟರ್ನೂನ್ ಜ್ಯೂಸ್ ಕೊಟ್ಟಿರೋದು. ಆಮೇಲೆ ನೈಟ್ ಡಿನ್ನರ್ದು ನಾನು ತೋರಿಸ್ತೇನೆ ಅಷ್ಟೇ. ಸ್ವಲ್ಪ ಅಂದರೆ ಚಪಾತಿ ಮತ್ತೆ ಅದೇ ಕಟ್ಟದ ಕೋಳಿದು ಸುಕ್ಕ ಮಾಡಿದ್ದು. ಕಟ್ಟದ ಕೋಳಿದು ಸುಕ್ಕದು ಫೈನಲ್ ರೆಸಿಪಿ ಹಾಕಲಿಲ್ಲ ನಾನು, ಜಸ್ಟ್ ಸ್ವಲ್ಪ ಮಾಡಿಟ್ಟದ್ದು ಮಾತ್ರ ಹಾಕಿದ್ದು. ಫೈನಲ್ ಆಗಿ ಇದೆಲ್ಲ ಮಾಡಿ ತಿಂದಲ್ಲಾಗಿದೆ ಗಾಯ್ಸ್. ಓಕೆ ಗೈಸ್, ನನ್ನ ಚಾನಲ್ ಇಷ್ಟವಾದರೆ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಗಾಯ್ಸ್. ಟೇಕ್ ಕೇರ್ ಆಲ್, ಬಾಯ್.